ಒಂದು ಸಣ್ಣ ಸಣ್ಣ ಗ್ರಾಮದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಟ್ರಸ್ಟ್ಗಳು ಏನೆಲ್ಲ ಮನೆ, ಕೆಲಸ, ನೀರು, ಭೂಮಿ ಎಲ್ಲನೂ ಪಡ್ಕೊಂಡಂತಹ ಟ್ರಸ್ಟ್ಗಳಿದ್ದಾವೆ. ಹಾಗಾಗಿ ನಾನು ನಮ್ಮ ಮನೋಜ್ಗೂ ಅಷ್ಟೇ, ನಮ್ಮ ಮನೋಜ್ಗೆ ಫಸ್ಟ್ ಎಲೆಕ್ಷನ್ ನಿಂತಗಡೆ ಹೇಳಿದೆ, ಇಲ್ಲ ನೀನು ಗೆದ್ದು ಹೋಗು, ಆದರೆ ಒಂದು ಹೇಳಿದೆ, ಅದು ಮಾಡ್ತಾ ಇದ್ದಾನೆ ಹೇಳೋ ಗೊತ್ತಿಲ್ಲ. ದಯವಿಟ್ಟು ನೀನು ಗೆದ್ದ ಮೇಲೆ ಒಂದು ವಾರ ಹೆಚ್ಚು ಕಡಿಮೆ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲ ಮಾಡಿ ಗೆದ್ದು ನಾನು ಹೇಳಿದೆ, ನೀನು ಗೆದ್ದ ಮೇಲೆ ನಮ್ಮೂರಿನ ಎಲ್ಲ ಮನೆಗಳಿಗೂ ನೀನೇ ಹೋಗಿ ದಯವಿಟ್ಟು ಈ ಸೊತ್ತು ಮಾಡಿಸ್ಕೊಡ್ಬಾಪ ಅಂತ ಹೇಳಿದೆ. ಈಗ ಅದು ಎಷ್ಟಾಗಿದೆ ಏನೋ ಗೊತ್ತಿಲ್ಲ. ಒಂದು ವೇಳೆ ಮನೋಜ್ ಮಾಡದೇ ಇದ್ರೆ ಅದನ್ನ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತೇವೆ. ಬೇಕಾದ್ರೆ ಅವ್ರು ಪುರಸಭೆಯಲ್ಲಿ ಕಮಿಷನರ್ ಯಾಕೆ ಮಾಡೋಕ್ಕಾಗೋದಿಲ್ಲ ಹೇಳಿ, ಅವರು ಯಾಕೆ ಹೇಳಿ, ನಾವು 30 ಜನ ಇದ್ದೇವೆ. ನಾವು ಸರ್ಕಾರದ ಪ್ರಕಾರ ಹೋರಾಟ ಮಾಡ್ತೇವೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಿಲ್ಲ, ಪರವಾಗಿ ಹೋರಾಟ ಮಾಡ್ತೇವೆ, ನಮ್ಮ ಕೆಲಸ ಮಾಡಿಸ್ಕೊತೇವೆ. ಹಾಗಾಗಿ ಅಂಥ ಜವಾಬ್ದಾರಿ ಈಗ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಏಕೆಂದರೆ ಅವ್ರ ತಂದೆ ಸಾಮಾನ್ಯ ಏನಲ್ಲ, ಈ ಊರಿನ ಹೆಸರನ್ನ ಭಾಳ ಎತ್ತರಕ್ಕೆ ಕೊಡೋದಂಥವ್ರು. ಹಾಗಾಗಿ ಅದನ್ನು ಸಹ ಉಳಿಸ್ಕೋಬೇಕಾಗಿದೆ. ಮನೋಜ್ಗೆ ನಾವು ಶಕ್ತಿ ಕೊಡುವ, ನಮ್ಮ ಕೆಲಸಗಳನ್ನು ಮಾಡಿಕೊಡ್ಲಿ, ಮತ್ತು ಗ್ರಾಮದ ಜನರ ಕೆಲಸವನ್ನು ಸಹ ಮಾಡಲಿ. ದಯವಿಟ್ಟು ಗ್ರಾಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಟ್ರಸ್ಟ್ ಒಳಗಡೆ ಬನ್ನಿ, ದಯವಿಟ್ಟು. ಹಾಗಾಗಿ ದಯವಿಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ಸ್ವಲ್ಪ ನಮ್ಮ ಟ್ರಸ್ಟ್ ಒಳಗಡೆ ಬನ್ನಿ.